ಏನು ಹೇಳ್ತಿದ್ದೀರಾ ಮೇಡಮ್? ಸೌಂದರ್ಯ ಅವ್ರಿಗೆ ಮಕ್ಕಳಾಗಲ್ಲ ಅಂತ ಅನುಮಾನ ಇತ್ತು, ಅದಕ್ಕೆ ತಾನೇ ಟೆಸ್ಟ್ ಎಲ್ಲ ಮಾಡಿಸಿದ್ದು, ಸ್ಕ್ಯಾನಿಂಗು ಮಾಡಿಸಿದೆ. ಅದು ಕೂಡ ನಾರ್ಮಲ್ ಆಗಿದೆ. ಅಂದರೆ ಸೌಂದರ್ಯ ಅವ್ರಿಗೆ ಮಕ್ಕಳಾಗೋ ಸಾಧ್ಯತೆ ಇದೆಯಾ? ಹೌದು, ರಿಪೋರ್ಟಲ್ಲಿ ಅವ್ರಿಗೆ ಮಕ್ಕಳಾಗದಿರೋ ಥರ ಯಾವುದೇ ಅಂಶಗಳು ಇಲ್ಲ. ಇದು ಹೆಂಗೆ ಸಾಧ್ಯ? ಅವ್ರಿಗೆ ಏನೂ ಸಮಸ್ಯೆ ಇಲ್ಲ ಅಂದರೆ ಅವ್ರು ಯಾಕೆ ಇನ್ನೂ ತಾಯಿ ಆಗಿಲ್ಲ? ನನಗಂತೂ ಏನೂ ನಂಬಕ್ಕಾಗ್ತಿಲ್ಲ. ಏನು ನಡೀತಿದೆ? ಎಲ್ಲ ದಾರಿ ಮುಚ್ಚಿದಾಗ ಇನ್ನೊಂದು ಯಾವುದಾದ್ರೂ ಹೊಸ ದಾರಿ ಕಾಣುತ್ತೆ. ಧೈರ್ಯವಾಗಿರು ದೀಪ. ಇಲ್ಲ, ನಾನಿದನ್ನು ನಂಬೋದಿಲ್ಲ. ನನ್ನ ಗರ್ಭಕೋಶ ಡ್ಯಾಮೇಜ್ ಆಗಿದೆ, ಅದರಿಂದ ಮಕ್ಕಳಾಗಲ್ಲ ಅಂತ ಹೇಳೋದನ್ನು ನಾನು ಒಪ್ಕೊಳ್ಳೋದಿಲ್ಲ. ನೋಡಿ, ನೀವೆಲ್ಲ ಸುಳ್ಳು ಹೇಳ್ತಾ ಇದ್ದೀರಾ. ನನ್ನ ಹತ್ರ ದುಡ್ಡು ತಗೊಂಡು ನನಗೆ ಮೋಸ ಮಾಡ್ತಾ ಇದ್ದೀರಾ. ಇಲ್ಲ ಇಲ್ಲ, ನಾನು ಈ ರಿಪೋರ್ಟ್ನ ನಂಬೋದಿಲ್ಲ. ನನ್ನ ಗರ್ಭಕೋಶದಲ್ಲಿ ಯಾವುದೇ ರೀತಿ ತೊಂದರೆ ಇಲ್ಲ. ನೀವು ನಂಗೆ ದುಡ್ಡು ತಗೊಂಡು ಮೋಸ ಮಾಡ್ತಾ ಇದ್ದೀರಾ. ಇದು ಸುಳ್ಳು ರಿಪೋರ್ಟ್ ಇದು. ನನ್ನ ಮಗುನ ಉಳಿಸ್ಕೊಡಿ. ಯಾಕಮ್ಮ ಕಿರ್ಚಾಡ್ತಿದ್ದೀರಾ? ನಿನ್ನ ರಿಪೋರ್ಟಲ್ಲಿ ಏನು ಬಂದಿರುತ್ತೋ ಅದನ್ನೇ ಹೇಳ್ತೀವಿ. ಅದನ್ನೇ ನಂಬಲ್ಲ ಅಂದರೆ ನೀವೆಲ್ಲರೂ ಸುಳ್ಳು ಹೇಳ್ತಾ ಇದ್ದೀರಾ. ನನ್ನ ಹತ್ರ ದುಡ್ಡು ತಗೊಂಡು ಎಲ್ಲರೂ ಮೋಸ ಮಾಡ್ತಾ ಇದ್ದೀರಾ. ನೋಡಿ, ನನ್ನ ಮಗು ಬೇಕು. ನನಗೆ ಮೋಸ ಮಾಡಬೇಡಿ. ನನ್ನ ಮಗುನ ಉಳಿಸ್ಕೊಡಿ ಡಾಕ್ಟ್ರೇ, ಮಗುನ ಉಳಿಸ್ಕೊಡಿ. ಚೈತ್ರ ಅವರೇ, ಇಲ್ಲಿ ನೋಡಿ, ನೆನ್ನೆ ಈ ಟೈಮಲ್ಲಿ ಸೌಂದರ್ಯ ಅವ್ರು ಚೆಕಪ್ ಮಾಡಿಸಿದ್ದು, ಆದರೆ ಹೆಸರು ಬೇರೆ ಯಾರ್ದು ಇದೆ. ಸಾರಿ ಮ್ಯಾಮ್, ಏನೋ ಕನ್ಫ್ಯೂಷನ್ ಆಗಿದೆ ಅನಿಸುತ್ತೆ. ಈ ರಿಪೋರ್ಟ್ ನಿಮ್ದಲ್ಲ ಅನ್ನಿಸ್ತಾ ಇದೆ. ಸ್ವಲ್ಪ ಟೈಮ್ ಕೊಡಿ, ಯಾವುದಕ್ಕೂ ನಾನು ನಿಮ್ಗೆ ಇನ್ನೊಂದು ಸ್ಕ್ಯಾನ್ ಮಾಡಿಬಿಟ್ಟು ಐ ವಿಲ್ ಗಿವ್ ಯು ದ ರಿಪೋರ್ಟ್ಸ್. ಓಕೆನಾ? ಸರಿ ಮೇಡಮ್. ಸುಮಾ, ಇವ್ರನ್ನ ಕರ್ಕೊಂಡು ಹೋಗಮ್ಮ. ಹಲೋ ಅವಿನಾಶ್, ನಿನ್ನೆ ಬೆಳಗ್ಗೆ 8 ಗಂಟೆದು ಲ್ಯಾಬ್ದು CCTV ಫುಟೇಜ್ ತೆಗಿರಿ. ರಿಪೋರ್ಟ್ಸ್ ಏನಾದರೂ ಸ್ವಾಪ್ ಆಗಿದೆಯಾ ಅಂತ ಚೆಕ್ ಮಾಡಿಬಿಟ್ಟು ನಂಗೆ ಹೇಳಿ. ಆಕ್ಚುಲಿ ಏನಂದ್ರೆ ಆ ಟೈಮಿಂಗ್ ಫುಟೇಜ್ ಎರೇಸ್ ಆಗ್ಬಿಟ್ಟಿದೆ. ಫುಟೇಜ್ ಎರೇಸ್ ಆಗಿದೆಯಾ? ಏನು ನಡೀತಿದೆ ಇಲ್ಲಿ? ಯಾರನ್ನ ನಂಬಕ್ಕಾಗ್ತಾ ಇಲ್ಲ. CCTV ಫುಟೇಜ್ ಡಿಲೀಟ್ ಆಗಿದೆ, ರಿಪೋರ್ಟ್ ಸ್ವಾಪ್ ಆಗಿದೆ. ನೀವೇ ಒಪ್ಕೊಂಡು ಹೇಳಿದ್ರೆ ಸರಿ, ಇಲ್ಲ ಅಂದರೆ ಎಲ್ಲರೂ ಕೆಲಸದಿಂದ ತೆಗೆದಾಕ್ಬೇಕಾಗತ್ತೆ. ಮೇಡಮ್, ಭವಾನಿ ನಿನ್ನೆ ಫೋನ್ ಕಾಲಲ್ಲಿ ಇದ್ಲು ಮೇಡಮ್. ಏನೋ ಒನ್ ಟೈಮ್ ಸೆಟ್ಲ್ಮೆಂಟ್ ಅಂತ ಏನೋ ಹೇಳ್ತಾ ಇದ್ಲು ಮೇಡಮ್. ಇದನ್ನೆಲ್ಲ ಅವಳೇ ಮಾಡಿದಾಳೆ ಅನ್ಸುತ್ತೆ ಮೇಡಮ್. ಹಿಂದೆ ಈ ಥರ ಎಲ್ಲ ಮಾಡಿದ್ಲು ಅವಳು. ಎಲ್ಲಿ ಅವಳು? ಕರಿ. CCTV ಫುಟೇಜ್ ಡಿಲೀಟ್ ಆಗಿದೆ, ರಿಪೋರ್ಟ್ಸ್ ಎಕ್ಸ್ಚೇಂಜ್ ಆಗಿದೆ. ಇದರಲ್ಲಿ ನಿನ್ನ ಕೈವಾಡ ಇದೆ ಅಂತ ಗೊತ್ತಾದರೆ ಭವಾನಿ, ಜೈಲ್ಗೆ ಹಾಕಿಸ್ತೀನಿ. ಏನಾದರೂ ಮಾಡ್ಕೊಳ್ಳಿ ಮ್ಯಾಮ್, ಐ ಡೋಂಟ್ ಕೇರ್. ತಪ್ಪು ಮಾಡಿದರೆ ತಾನೇ ಭಯ ಪಡಬೇಕು. ನಾನೇನು ತಪ್ಪೇ ಮಾಡಿಲ್ಲ, ನಾನು ಹೆದರೋದು ಇಲ್ಲ. ದುರಹಂಕಾರದಲ್ಲಿ ಮಾತಾಡ್ತಿದ್ಯಾ ಭವಾನಿ? ಏನಾದರೂ ಇದ್ದರೆ ಹೇಳ್ಬಿಡು ಇವಾಗಲೇ. ನೀವೇ ಯಾಕೆ ಫೇಕ್ ರಿಪೋರ್ಟ್ ಮಾಡಿಸಿರಬಾರ್ದು? ನಂಗೆ ನಿಮ್ಮ ಮೇಲೂ ಡೌಟ್ ಇದೆ. All of you, get out! ಹಲೋ ಹಲೋ ಅಕ್ಕ, ನಿಮ್ಮಿಂದ ಒಂದು ಅರ್ಜೆಂಟಾಗಿ ಒಂದು ಕೆಲಸ ಆಗಬೇಕು. ಏನು ದೀಪಾ?
ಅದು ಕಂಪನಿ ಅಕೌಂಟಿಂದ ಯಾವುದಾದ್ರೂ ದುಡ್ಡು ಡ್ರಾ ಆಗಿದೆಯಾ ಅಂತ ಚೆಕ್ ಮಾಡ್ತೀರಾ? ಸರಿ, ಒಂದು ನಿಮಿಷ ಇರು, ಚೆಕ್ ಮಾಡ್ತೀನಿ. ಹೌದು ದೀಪ, ಕಂಪನಿ ಅಕೌಂಟಿಂದ 25 ಲಕ್ಷ ಡೆಬಿಟ್ ಆಗಿದೆ. ಆದರೆ ಇಲ್ಲಿ ಯಾರಿಗೆ ಏನು ಅಂತ ಡೀಟೇಲ್ ಮೆನ್ಷನ್ ಮಾಡಿಲ್ಲ. ಯಾವುದೋ ಚಾರಿಟಿಗೆ ದುಡ್ಡು ಹೋಗಿದೆ ಅಂತ ತೋರಿಸ್ತಿದೆ ಅಷ್ಟೇ. ಸರಿ ಅಕ್ಕ, ನಾನು ಆಮೇಲೆ ಫೋನ್ ಮಾಡ್ತೀನಿ. ಹಾಗಾದರೆ ಇದರಲ್ಲಿ ಸೌಂದರ್ಯ ಕೈವಾಡ ಇದೆ ಅಂತ ಆಯಿತು. ಹೌದು, ಅವರ ಇಲ್ಲಿ ಯಾರಿಗೂ ದುಡ್ಡು ಕೊಟ್ಟು ರಿಪೋರ್ಟ್ಸ್ನ ಸ್ವಾಪ್ ಮಾಡೋ ಥರ ಮಾಡಿದ್ದಾರೆ. ಇಂಥವ್ರನ್ನ ಸುಮ್ಮನೆ ಬಿಡಬಾರ್ದು. ಸುಮ್ಮನೆ ಬಿಟ್ಟರೆ ನಮ್ಮ ಹಾಸ್ಪಿಟಲ್ ಹೆಸರು ಹಾಳಾಗುತ್ತೆ. ಆದರೆ ನಮ್ಮ ಹತ್ರ ಯಾವ ಸಾಕ್ಷಿನೂ ಇಲ್ವಲ್ಲ ಮೇಡಮ್. ರಿಪೋರ್ಟ್ಸಿಂದ ಮಾತ್ರ ಆಗಿರೋ ತಪ್ಪನ್ನು ಸರಿ ಮಾಡೋಕ್ಕಾಗೋದು. ಡೇಟಾ ಎಲ್ಲ ಡಿಲೀಟ್ ಮಾಡಿದ್ದಾರೆ. ಸೌಂದರ್ಯನ ಇನ್ನೊಂದ್ಸತಿ ಕರೆಸ್ಬಿಟ್ಟು ಟೆಸ್ಟ್ ಅಂತೂ ಮಾಡೋಕ್ಕಾಗಲ್ಲ. ಹೇಗಾದರೂ ಮಾಡಿ ನಾನೇ ಡೇಟಾ ರಿಕವರಿ ಮಾಡ್ತೀನಿ. ಆದಷ್ಟು ಬೇಗ ಸೌಂದರ್ಯದು ಒರಿಜಿನಲ್ ರಿಪೋರ್ಟ್ಸ್ನ ಕಳಿಸ್ತೀನಿ. ನೀನೇನು ಯೋಚನೆ ಮಾಡಬೇಡ. ಐ ವಿಲ್ ಡೂ ಮೈ ಬೆಸ್ಟ್. ಅದು ಸೌಂದರ್ಯನ ಪಾರ್ಲರಿಂದ ಪಿಕ್ ಮಾಡಿಕೊಂಡು ಸೀದಾ ಶಾಪಿಂಗ್ ಕರ್ಕೊಂಡು ಹೋಗ್ಬಿಡಬೇಕು. ಪಾಪ ಇಲ್ಲಿಗೆ ಬಂದಾಗಲಿಂದ ನಾನು ಅವಳಿಗೇನು ಕೊಡಿಸೇ ಇಲ್ಲ. ಇವತ್ತು ಅವಳಿಗೇನೇನು ಇಷ್ಟನೋ ಎಲ್ಲ ಕೊಡಿಸ್ಬಿಡ್ತೇನೆ. ಎಕ್ಸ್ಕ್ಯೂಸ್ ಮೀ, ಹೇಳಿ, ಯಾರು ಬೇಕಿತ್ತು? ದಿಶಾ ಮೇಡಮ್ ಇದ್ದಾರೆ. ಅವರೇನೋ ಬ್ಯುಸಿ ಇರಬೇಕು. ಏನು ಬೇಕಿತ್ತು? ಸರ್, ನಾನು KR ಹಾಸ್ಪಿಟಲಿಂದ ಬಂದಿದ್ದೀನಿ. ಅವರಿಗೆ ಇದನ್ನು ಕೊಡಬೇಕಾಗಿತ್ತು. ಏನಿದು? ಸರ್, ಇದು ಸೌಂದರ್ಯ ಮೇಡಮ್ದು ಹೆಲ್ತ್ ಚೆಕಪ್ ಮಾಡಿದ್ರಲ್ಲ, ಅದರ ರಿಪೋರ್ಟ್ ಇದೆ. ಓ, ನಮ್ಮ ಸೌಂದರ್ಯ ಹೆಲ್ತ್ ಚೆಕಪ್ ರಿಪೋರ್ಟಾ? ಪರವಾಗಿಲ್ಲ, ನನಗೆ ಕೊಡಿ, ನಾನೇನು ಪ್ಯಾನಿಕ್ ಆಗಲ್ಲ. ಸಾರಿ ಸರ್, ಇದು ದಿಶಾ ಮೇಡಮ್ದು ಕೊಡ್ಬೇಕಂತ ಹೇಳಿದ್ದಾರೆ. ನೋಡಿ, ನನ್ನ ಸೌಂದರ್ಯನ ಗಂಡ. ಈ ರಿಪೋರ್ಟ್ ನಾನು ಹೆಂಡ್ತಿದೆ ಅಂದಮೇಲೆ ನಾನೇನು ಕಿಸ್ಕೊಳ್ಬಾರ್ದು. ಕೊಡಿ ಇದನ್ನು, ಅಲ್ಲಿ ಕೊಡಿ. ಅರೆ, ನೀವ್ಯಾಕೆ ಇನ್ನೂ ಇಲ್ಲೇ ನಿಂತಿದ್ದೀರಾ? ರಿಪೋರ್ಟ್ ಕೊಟ್ಟಾಯ್ತಲ್ಲ, ಹೊರಡಿ. ನಿಮ್ಗೆ ಯಾರಾದರೂ ಏನಾದರೂ ಕೇಳಿದ್ರೆ ನನ್ನ ಕೈಲಿ ಕೊಟ್ಟೆ ಅಂತಲೇ ಹೇಳಿ, ಏನು ತೊಂದರೆ ಇಲ್ಲ. ಹೊರಡಿ. ಸರಿ ಸರ್. ಸೌಂದರ್ಯಂ ರಿಪೋರ್ಟಲ್ಲಿ ಯಾರೂ ತಿಳ್ಕೊಳ್ಬಾರ್ದು ಅನ್ನೋವಂಥದ್ದು ಏನಿರುತ್ತೆ ಇದರಲ್ಲಿ? ಇದನ್ನು ದಿಶಾಗೆ ಕೊಡಬೇಕು ಅಂತ ಯಾಕೆ ಹೇಳ್ತಿದ್ದಾರೆ?